2025 ಮೇ ತಿಂಗಳಿನಲ್ಲಿ ಚಿತ್ರಮಂದಿರಗಳಲ್ಲಿ ತೆರೆಕಂಡು ಪ್ರಸ್ತುತ OTTಯಲ್ಲೂ ಲಭ್ಯವಿರುವಂತಹ ಥಂಡರ್ಬೋಲ್ಟ್ಸ್ ಮೂವಿಯ ಬಗ್ಗೆ ಹೇಳುವುದಾದಲ್ಲಿ ಇಟ್ಸ್ ಅ ಗುಡ್ ಮೂವಿ. ನಾಟ್ ಎಕ್ಸ್ಟ್ರೀಮ್ಲಿ ಬೆಸ್ಟ್ ಆರ್ ಎಕ್ಸ್ಟ್ರೀಮ್ಲಿ ಲೋ ಆರ್ ಪುವರ್. ಇಟ್ಸ್ ಅ ಗುಡ್ ವಾಚ್ ಮೂವಿ. ಎನಿವೆ, ಸ್ಟೋರಿಯ ಬಗ್ಗೆ ಹೇಳುವುದಾದಲ್ಲಿ ಅವೆಂಜರ್ಸ್ನ ಅನುಪಸ್ಥಿತಿಯಲ್ಲಿ ಪ್ರಪಂಚವನ್ನು ಕಾಪಾಡುವ ಹೊಣೆ ಒಂದು ತಂಡವಾಗಿರದಂತಹ ಒಂದು ತಂಡದ ಮೇಲೆ, ಒಂದು ಟೀಮ್ನ ಮೇಲೆ ಅದರ ಜವಾಬ್ದಾರಿ ಬರುತ್ತೆ. ಸೊ ಈ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ, ಅವರೆಲ್ಲ ಯಾರು, ಏನು, ಅವರ ಪವರ್ಸ್ಗಳೇನು, ಅವರೆಲ್ಲ ಹೇಗೆ ಒಂದಾಗ್ತಾರೆ, ಅವರ ಮಿಷನ್ನಲ್ಲಿ ಅವರೆದುರು ಬರುವಂತಹ ಚಾಲೆಂಜಸ್ಗಳೆಲ್ಲ ಯಾವುದು, ಅದರಲ್ಲಿ ಅವರು ಗೆಲ್ತಾರಾ ಇಲ್ವಾ, ಸ್ಟೋರಿಯಲ್ಲಿ ಮುಂದೆ ಏನಾಗುತ್ತೆ ಅಂಡ್ ಯಾವೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳೊಂದಿಗೆ ಸ್ಟೋರಿ ಹೇಗೆ ಮುಂದುವರಿಯುತ್ತೆ ಅಂಡ್ ಫೈನಲಿ ಇನ್ನು ಏನೇನೆಲ್ಲ ಆಗುತ್ತೆ ಎನ್ನುವುದನ್ನೆಲ್ಲ 2 ಗಂಟೆ ಆಸುಪಾಸಿನ ರನ್ ಟೈಮ್ ಅನ್ನು ಹೊಂದಿರುವಂತಹ ಈ ಸಿನಿಮಾದಲ್ಲಿ ನೀವು ನೋಡಿ ತಿಳಿದುಕೊಳ್ಳಬೇಕು. ಆಬ್ವಿಯಸ್ಲಿ ಇದೊಂದು ಸೂಪರ್ ಹೀರೋ ಫಿಲ್ಮ್, ಆದರೆ ಈ ಬಾರಿ ಇದರ ರೈಟಿಂಗ್ ಸ್ವಲ್ಪ ಒಳ್ಳೆಯದಾಗಿ ಇದೆ ಅನ್ನಬಹುದು. ಬಿಕಾಸ್ ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಫಿಲ್ಮ್ ನಲ್ಲಿ ಸೂಪರ್ ಹೀರೋ ಮೆಟೀರಿಯಲ್ ಇಲ್ಲ ಎಲಿಮೆಂಟ್ ನ ಜೊತೆಗೆ ಮೆಂಟಲ್ ಹೆಲ್ತ್, ಡಾರ್ಕ್ ಪಾಸ್ಟ್, ಏಕಾಂಗಿತನ ಇಂಥ ವಿಷಯಗಳ ಮೇಲೂ ಸಹ ಈ ಬಾರಿ ಇದರಲ್ಲಿ ಫೋಕಸ್ ಮಾಡಲಾಗಿದೆ. ಬಾಬ್ ಅಂದ್ರೆ ಸೆಂಟ್ರಿಯ ಆ ಒಂದು 10-15 ನಿಮಿಷದ ಟೈಮ್ ಉಂಟಲ್ಲ, ಅದು ಒಂದು ಕಡೆ ಆದ್ರೆ ಉಳಿದೆಲ್ಲ ಮತ್ತೊಂದು ಕಡೆ. ಬಿಕಾಸ್ ಎಂಟೈರ್ ಮೂವಿ ಓಕೆ ಟೈಪ್ ಕಂಟಿನ್ಯೂಸ್ಲಿ ಹೋಗ್ತಾ ಇರುತ್ತೆ. ರೈಟಿಂಗ್ ಅಂಡ್ ಟಾಪಿಕ್ ಆಸ್ ಪರ್ ಮೈ ಪಾಯಿಂಟ್ ಆಫ್ ವ್ಯೂ ಓಕೆ, ಒಂದು ಹಂತದ ಮಟ್ಟಿಗೆ ಒಳ್ಳೇದಾಗಿ ಇದೆ. ಬಟ್ ಪ್ರೆಸೆಂಟೇಷನ್ ವಿಷಯದಲ್ಲಿ ಅಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಆದ ಹಾಗೆ ಕಾಣ್ತಾ ಇದೆ. ಫಸ್ಟ್ ಹಾಫ್ ಬೋರಿಂಗ್ ಆಗಿ ತೋರಬಹುದು, ಅದರಲ್ಲೂ ಕೆಲವರಿಗೆ ಸ್ಕ್ರೀನ್ ಟೈಮ್ ಕಡಿಮೆನೆ ಕೊಡಲಾಗಿದೆ. ಅಗೇನ್ ಐ ರಿಪೀಟ್, ಮೂವಿಯ ಆಲ್ಮೋಸ್ಟ್ 60-65% ಟೈಮ್ ನಲ್ಲಿ ಅನ್ನಬಹುದು ಮೇನ್ ಆಗಿ ಫೋಕಸ್ ಮಾಡಲಾಗಿದ್ದು ಡಾರ್ಕ್ ಪಾಸ್ಟ್ ನ ಮೇಲೆ ಅಂಡ್ ಕ್ಯಾರೆಕ್ಟರ್ ಬಿಲ್ಡಪ್ ಅಂಡ್ ಸಿನಿಮಾದ ಥೀಮ್ ಗೆ ಕಂಪೇರ್ ಮಾಡಿದಲ್ಲಿ, ಹೋಲಿಸಿ ನೋಡಿದಲ್ಲಿ ಅವಶ್ಯಕವಾಗಿತ್ತು ಅಂತ ಸಹ ತೋರದೆ ಇರುವುದಿಲ್ಲ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಇಟ್ಸ್ ಅ ಗುಡ್ ಮೂವಿ, ನಾಟ್ ಎಕ್ಸ್ಟ್ರೀಮ್ಲಿ ಬೆಸ್ಟ್ ಆರ್ ಟೋಟಲಿ ಡಿಸಾಸ್ಟರ್ ಆರ್ ವರ್ಸ್ಟ್ ಟೈಪ್ ಮೂವಿ. ಇಟ್ಸ್ ಅ ಡಿಸೆಂಟ್ಲಿ ಗುಡ್ ಮೂವಿ. ಅಂಡ್ ಎಸ್, ಈ ಸಿನಿಮಾವನ್ನು ನೀವು ನೋಡಿದರೆ ನಿಮ್ಮ ಒಪಿನಿಯನ್ ಅನ್ನು ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.